ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಕೇಶ್ ಅಂತ. ನಾನು ಪರೀಕ್ಷಾರ್ಥಿ, ಸರ್ಕಾರಿ ಹುದ್ದೆಗಳಿಗೆ ತಯಾರಿ ನಡೆಸ್ತಾ ಇದ್ದೀನಿ. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಒಂದು ಖುಷಿ ವಿಚಾರನ ಹಂಚ್ಕೋಬೇಕು. ನಮ್ಮ ಕರ್ನಾಟಕ ಸರ್ಕಾರ ಒಂದು ದೊಡ್ಡ ನಿರ್ಧಾರ, ಒಂದು ದಿಟ್ಟ ಹೆಜ್ಜೆ ಅಂತಲೇ ಹೇಳ್ಬೋದು ತಗೊಂಡಿದ್ದಾರೆ. ಇಲ್ಲಿವರೆಗೂ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಎಚ್ ಪ್ರಸನ್ನ ಸರ್ ಅವರನ್ನು ಇವಾಗ ಸರ್ಕಾರ KPSCಯ ಒಂದು ಪರೀಕ್ಷಾ ನಿಯಂತ್ರಕರಾಗಿ ನೇಮಕ ಮಾಡಿದೆ. ಇದಕ್ಕೆ ಆದೇಶ ಕೂಡ ಬಂದಿದೆ. ಸೊ ಇಲ್ಲಿ ಒಂದು ದೊಡ್ಡ ಬದಲಾವಣೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿವರೆಗೂ KPSC ಅವರು ಅದು ಕರ್ನಾಟಕ ಲೋಕಸೇವಾ ಆಯೋಗ ಅಲ್ಲ, ಇಲ್ಲಿವರೆಗೂ ನಡ್ಕೊಂಡಿರೋದು ಕರ್ನಾಟಕ ಲೋಕಸೇವಾ ಆಯೋಗ. ಇಲ್ಲಿವರೆಗೂ ಕೂಡ ಸಾಕಷ್ಟು ಲೋಪದೋಷಗಳು, ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಭ್ರಷ್ಟಾಚಾರ ಆಗಿರ್ಬೋದು. ಈಗ ರೀಸೆಂಟಾಗಿ ನೋಡ್ತಾ ಇದ್ದೀರಲ್ಲ, ಸಾಕಷ್ಟು ಯಾವುದೇ ಪರೀಕ್ಷೆ ಅವರು ಮಾಡಿದರೂ ಕೂಡ ಅದರಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಿದೆ. ಸೊ ಇದಕ್ಕೆ ಕಡಿವಾಣ ಹಾಕಬೇಕಂತ ಸರ್ಕಾರ, ಒಂದು ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಸರ್ಕಾರ ನೇತೃತ್ವದ ಸರ್ಕಾರ ತುಂಬ ದಿಟ್ಟವಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈಗ ಎಚ್ ಪ್ರಸನ್ನ ಸರ್ ಅವರಿಗೆ ತುಂಬ ಯುವಕರು ಅವ್ರ ಮೇಲೆ ಭರವಸೆ ಇಟ್ಟಿದ್ದೀವಿ. ನಾವು ಅವರಲ್ಲಿ ಕೂಡ ಒಂದು ಮನವಿ ಮಾಡ್ತೀವಿ. ಸರ್, ದಯವಿಟ್ಟು ಈ ಒಂದು ಭರವಸೆಯನ್ನು ತಾವು ಉಳಿಸ್ಕೊಡ್ರಿ. ಆಮೇಲೆ ಎಲ್ಲ ಪರೀಕ್ಷೆಗಳನ್ನು ಪಾರದರ್ಶಕವಾಗಿ ಮಾಡಿರಿ. ನಿಮ್ಮ ಮೇಲೆ ತುಂಬ ನೀವು ಪ್ರಾಮಾಣಿಕ ಅಧಿಕಾರಿ ಅಂತ ಎಲ್ರಿಗೂ ನಂಬಿಕೆ ಇದೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳಿ ಸರ್, ದಯವಿಟ್ಟು. ಯಾಕಂದರೆ ನಾವು ವಿದ್ಯಾರ್ಥಿಗಳು, ನಾವು ಯುವ ಜನತೆ ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀವಿ. ನಾವೆಲ್ಲ ಮೆರಿಟ್ ಸ್ಟೂಡೆಂಟ್ಸು, ಸಿಕ್ಕಾಪಟ್ಟೆ ಜನ ಮೆರಿಟ್ ಸ್ಟೂಡೆಂಟ್ಸ್ ಇದ್ದೀವಿ. ನಾವು ನಿಯತ್ತಾಗಿ ಓದಿ ಒಂದು ಹುದ್ದೆ ತೊಗೊಂಡ್ರೆ ನಮ್ಮ ಭವಿಷ್ಯನೂ ಬೆಳಕಾಗುತ್ತೆ. ಆಮೇಲೆ ನಾವು ಸೊಸೈಟಿಗೆ ತುಂಬ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ಬೋದು. ಇವಾಗ ದುಡ್ಡು ಕೊಟ್ಟು ಪೋಸ್ಟನ್ನು ತೊಗೊಂಡು ಅವರು ಸಿಸ್ಟಮನ್ನು ಹಾಳು ಮಾಡ್ತಾ ಇರೋದೇ ಅವರು. ಸೊ ದಯವಿಟ್ಟು ತಾವು ಈ ಒಂದು ದಿಟ್ಟ ಹೆಜ್ಜೆ ತೊಗೊಂಡು ತಾವು ಈ ಒಂದು ಕೆಲಸ ಮಾಡ್ತೀರ ನಾವು ನಂಬಿದ್ದೀವಿ. ಆಮೇಲೆ ಸರ್ಕಾರಕ್ಕೆ ನಾನು ಒಂದು ಮನವಿ ಮಾಡ್ತೀನಿ, ದಯವಿಟ್ಟು ತಾವು ಈ ಒಂದು ಎಲ್ಲ ಇಲಾಖೆಗಳಲ್ಲಿ, ಎಲ್ಲ ನೇಮಕಾತಿಗಳಲ್ಲಿ ಭ್ರಷ್ಟಾಚಾರವನ್ನು ತಾವು ತಡಿಬೇಕು. ಆಮೇಲೆ ಎಲ್ಲ ಒಂದು KS ಅಧಿಕಾರಿಗಳಾಗಿರ್ಬೋದು ಅಥವಾ IAS ಅಧಿಕಾರಿಗಳಾಗಿರ್ಬೋದು, ತಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಧನ್ಯವಾದಗಳು.